ಹಾಯ್ ಎವ್ರಿವನ್. ನೇಮಕಾತಿ ಪ್ರಕ್ರಿಯೆಯಲ್ಲಿ ಬದಲಾವಣೆ ಸಿಎಂ ಅವರು ಏನು ಹೇಳಿಕೆಯನ್ನು ಕೊಟ್ಟಿದ್ದಾರೆ ತಿಳಿಸ್ಕೊಡ್ತೀನಿ. ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಏನು ನೇಮಕಾತಿ ಮಾಡ್ತಾ ಇದ್ದಾರೆ, ಅದರಲ್ಲಿ ಮಾದರಿ ನೇಮಕಾತಿ ಪ್ರಕ್ರಿಯೆಗೆ ಸಿಎಂ ಘೋಷಣೆ ಮಾಡಿದ್ದಾರೆ. ಕೆಪಿಎಸ್ಸಿ ಕೆಇಎ ಮೇಲ್ವಿಚಾರಣೆ ಕೂಡ ಹೈ ಪವರ್ ಕಮಿಟಿ ಕೂಡ ಮಾಡಿದ್ದಾರೆ. ಬಿಕಾಸ್ ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆ ಆಯಿತು ಮತ್ತು ಕೆಪಿಎಸ್ಸಿ ವೈದ್ಯಕೀಯ ಅಧಿಕಾರಿ ಹಗರಣ ಕೂಡ ಆಯಿತು, ಅದು ಸುದ್ದಿ ಆಯಿತು. ಹೀಗಾಗಿ ಮುಖ್ಯ ಕಾರ್ಯದರ್ಶಿ ಜೊತೆ ಅಧ್ಯಕ್ಷತೆ ಮಾಡಿ ಒಂದು ತೀರ್ಮಾನ ಕೂಡ ಕೈಗೊಂಡಿದ್ದಾರೆ. ಏನಂದ್ರೆ, ಜಿಲ್ಲೆಗಳಲ್ಲಿ ಪರೀಕ್ಷೆಗೆ ಪಾರದರ್ಶಕವಾಗಿ ನಡೆಸುವುದು ಜಿಲ್ಲಾ ಮಟ್ಟದ ಹಿರಿಯ ಅಧಿಕಾರಿಗಳ ಜವಾಬ್ದಾರಿ. ಜಿಲ್ಲಾಧಿಕಾರಿ, ಎಸ್ಪಿ ಮತ್ತು ಶಿಕ್ಷಣ ಇಲಾಖೆ ಅಧಿಕಾರಿಗಳ ಸಂಪೂರ್ಣ ಜವಾಬ್ದಾರಿ. ಪ್ರತಿಯೊಬ್ಬರು ಕೂಡ ಅವರ ಜವಾಬ್ದಾರಿ ಮಾಡಬೇಕು. ಎಚ್ಚೆತ್ತುಕೊಂಡ್ರೆ ಅವರ ಮೇಲೆ ಹೊಣೆ, ಏನಾದರೂ ಆದರೆ ಅವರನ್ನು ನಾವು ಹೊಣೆ ಮಾಡ್ತೀವಿ ಅಂತ ಕೂಡ ಘೋಷಣೆ ಮಾಡಿದ್ದಾರೆ. ಪ್ಲಸ್ ಕೋಚಿಂಗ್ ಸೆಂಟರ್ಗಳ ಮೇಲೆ ನಿಗಾ ವಹಿಸಿ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ತರಬೇತಿ ನೀಡುವ ಕೋಚಿಂಗ್ ಸೆಂಟರ್ಗಳ ಮೇಲೆ ಪೊಲೀಸ್ ಇಲಾಖೆ ನಿಗಾ ವಹಿಸಬೇಕು. ಅಕ್ರಮವಾಗಿ ಭಾಗಿಯಾಗುವ ಸೆಂಟರ್ಗಳ ಬಗ್ಗೆ ಕಡಿವಾಣ ಹಾಕಬೇಕು ಅಂತ ಕೂಡ ಹೇಳಿದ್ದಾರೆ. ವಿಧಾನಸೌಧದಲ್ಲಿ ಮಾತನಾಡಿ 70,000 ನೇಮಕಾತಿ ನಡೀತಾ ಇದ್ದಾರೆ. ಇದು ದೇಶಕ್ಕೆ ಮಾದರಿಯಾಗಬೇಕು. ಯಾವುದೇ ನೇಮಕಾತಿಗಳನ್ನ ಸ್ಕ್ಯಾಮ್ ಗೇಮ್ ಆಗಬಾರ್ದು. 6 ತಿಂಗಳಲ್ಲಿ ಎಲ್ಲಾ ಹುದ್ದೆಗಳನ್ನ ಕೆಪಿಎಸ್ಸಿ ತುಂಬುತ್ತಾ ಇದೆ. 35 ಲಕ್ಷ ವಿದ್ಯಾರ್ಥಿಗಳು ಬರೀತಿದ್ದಾರೆ. ಪರೀಕ್ಷೆ ನಡೆಸುವ ಸಮಗ್ರ ಮಾರ್ಗದರ್ಶಿ ಕೂಡ ಇರಬೇಕು. ಆ ಮಾರ್ಗಸೂಚನೆಯನ್ನು ಕೂಡ ಕಟ್ಟುನಿಟ್ಟಾಗಿ ಪಾಲಿಸಬೇಕು. ಪರೀಕ್ಷಾ ಪ್ರಕ್ರಿಯೆಯಲ್ಲಿ ಪಾರದರ್ಶಕವಾಗಿ ಕೈಗೊಳ್ಳಬೇಕು ಅಂತೇಳಿ ಘೋಷಣೆ ಕೂಡ ಮಾಡಿದ್ದಾರೆ. ಪ್ಲಸ್ ಇಲ್ಲಿ ಯಾವ್ದಾದ್ರು ನೇಮಕಾತಿಗೆ ಜಿಲ್ಲಾಧಿಕಾರಿ ಹೊಣೆಗಳು ಕೊಟ್ಟಿದ್ದಾರೆ. ಒಂದು ಡೆಸಿಷನ್ ತೆಗೆದುಕೊಂಡಿದ್ದಾರೆ. ನೋಡೋಣ, ಏನಾದರೂ ಸ್ಕ್ಯಾಮ್ಸ್ ಆದ್ರೆ ಕೆಪಿಎಸ್ಸಿ ಆಲ್ರೆಡಿ ಸಮಿತಿ ರಚನೆ ಕೂಡ ಮಾಡಿದ್ದಾರೆ. ಸಿಐಡಿ ತನಿಖೆ ಕೂಡ ಮಾಡ್ತಾ ಇದ್ದಾರೆ ಕೆಪಿಎಸ್ಸಿ ಆಗಿರೋ ಸ್ಕ್ಯಾಮ್ ಬಗ್ಗೆ. ನಂತರ ಕೆಪಿಎಸ್ಸಿ ಕಡೆಯಿಂದ 319 ಗೆಜೆಟೆಡ್ ಪ್ರೊಫೆಸರ್ ಹುದ್ದೆಗಳಿಗೆ ಅರ್ಜಿ ಆಹ್ವಾನ ಕೂಡ ಮಾಡಿದ್ದಾರೆ. ಕೆಪಿಎಸ್ಸಿ ಅಧಿಕೃತ ವೆಬ್ಸೈಟ್ ನಲ್ಲಿ ಶನಿವಾರ ಆಗಸ್ಟ್ 31ರಿಂದ ಅಪ್ಲಿಕೇಶನ್ ಸಲ್ಲಿಸಲಿಕ್ಕೆ ಅವಕಾಶ ಕೂಡ ಇದೆ. ನವೆಂಬರ್ 15ಕ್ಕೆ ನಮಗೆ ಪರೀಕ್ಷಾ ಫಲಿತಾಂಶ ತಾತ್ಕಾಲಿಕವಾಗಿ ನಿಗದಿ ಕೂಡ ಮಾಡಿದ್ದಾರೆ ಅಂತ ಕೆಪಿಎಸ್ಸಿ ಪ್ರಕಟ ಮಾಡಿದೆ. 319 ಗೆಜೆಟೆಡ್ ಪ್ರೊಫೆಷನಲ್ ಹುದ್ದೆಗಳನ್ನ ಸರ್ಕಾರ ಅನೌನ್ಸ್ಮೆಂಟ್ ಕೂಡ ಮಾಡಿದೆ. ಯಾರೆಲ್ಲ ಇದ್ದೀರಾ ಆಕಾಂಕ್ಷಿಗಳು ಅವರಿಗೆ ಬಿಗ್ ಅಪ್ಡೇಟ್ ಅಂಡ್ ಥ್ಯಾಂಕ್ ಯು.